ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಭಾಳಷ್ಟು ಅಂದುಕೊಳ್ತಾ ಇರ್ತೀವಿ. ಪ್ರತಿಯೊಂದು ಸ್ಥಿತಿ ಗತಿ ಮತಿ ಜೀವನದಲ್ಲಿ ಏನೋ ಒಂದು ಸುಧಾರಣೆ ಆಗಬೇಕು, ಸೌಕರ್ಯ ಸವಲತ್ತು ಪ್ರಾಪ್ತಿ ಆಗಬೇಕು. ನಾನು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಬದುಕನ್ನು ಬದುಕಬೇಕು. ಯಾವುದೇ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳು ಬರಬಾರ್ದು. ಇಷ್ಟಪಟ್ಟಿದ್ದು ಅನುಕೂಲಕರವಾಗಿರ್ತಕ್ಕಂಥದ್ದು ಪಡಿಬೇಕು, ಕಷ್ಟಗಳನ್ನು ಹೊಡೆದು ಓಡಿಸ್ಬೇಕು. ಸಹಜವಾಗಿ ಮನುಷ್ಯನಿಗೆ ಬರುವಂಥ ಕಲ್ಪನೆ. ಆದರೆ ಬದುಕಿನಲ್ಲಿ ಎಲ್ಲವೂ ಸುಖಕರವಾಗಿ ನಡೆದರೆ ಅದು ಬದುಕು ಪ್ರಯೋಜನವೇ ಇಲ್ಲ ಅಂತ ಹೇಳ್ಬೋದು. ಹುಟ್ಟಿದ ಮೇಲೆ ಕಷ್ಟ ಕಾರ್ಪಣ್ಯಗಳು ಇದ್ದೇ ಇರ್ತದೆ. ಆ ತಕ್ಕನಂಗೆ ಪರಿಹಾರಗಳು ಕೂಡ ಇರ್ತದೆ. ಅದು ಒಂದು ದೈವಿಕ ಪರಿಹಾರ ಅಂತಲೇ ಅಲ್ಲ. ನಮ್ಮ ಒಂದು ಜೀವನ ಚರಿತ್ರೆ ಚಾರಿತ್ರ್ಯ ವ್ಯವಸ್ಥೆಗಳು, ನಮ್ಮ ಬುದ್ಧಿಶಕ್ತಿ ಮತ್ತು ಅವಲೋಕನ ಮಾಡತಕ್ಕಂಥ ಒಂದು ಮನಸ್ಥಿತಿ, ಇವೆಲ್ಲವನ್ನು ರೂಢಿಗತ ಮಾಡ್ಕೊಂಡು ಹೋದರೆ ಖಂಡಿತವಾಗಿ ಯಾವುದೂ ಕಷ್ಟಗಳು ಬರೋದಿಲ್ಲ. ಸುಮ್ಮನೆ ಹೋಗ್ತೀವಿ, ಯಾವುದಾದ್ರೂ ಒಂದು ರೀತಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ನೋಡಿ, ಕೆಲವೊಬ್ಬರು ವಿಚಾರ ಹೆಂಗಿರುತ್ತಂದರೆ, ಯಾರೋ ಸ್ನೇಹಿತ ಬಂದು ಭಾಳ ಕಷ್ಟ ಇದೆಯಪ್ಪ ಹಾಗೆ ಹೀಗೆ ಅಂಥೇಳಿ, ಮತ್ತು ಇವನಿಗಿಂದ್ರ ಚಂದ್ರ ಅಂಥೇಳಿ ಹೊಗಳದ. ಇವನು ಕಷ್ಟ ತಡಿಲಾರ್ದೆ ನೋಡಲಾರ್ದೆ ಎಲ್ಲ ಒಂದು ಕಡೆ ಹೋಗಿ 1 ಲಕ್ಷ 2 ಲಕ್ಷ ಇಸ್ಕೊಂಡು ಕೊಟ್ಟ. ಜಾಮೀನು ಇವನು ತೊಗೊಂಡ ನೋಡೋದ, ಈ ಕಷ್ಟದಲ್ಲಿ ಇವನು ಸಿಗಾಕೊಂಡ. ಸರಿ, ಇದನ್ನು ಅನುಭವಿಸೋದಕ್ಕಿಂತ ಮುಂಚೆ ದಾನ ಮಾಡ್ಬೋದು, ಸಹಾಯ ಮಾಡ್ಬೋದು, ಅದು ನಿಮ್ಮ ಬದ್ಧತೆ ಅಥವಾ ಅದು ನಿಮ್ಮ ಒಂದು ಜೀವನದಲ್ಲಿ ಒಳ್ಳೆಯದೇ ಅಂತ ತಿಳ್ಕೊಬೋದು. ಆದರೆ ವ್ಯಕ್ತಿ ಎಷ್ಟು ಸರಿ ಇದ್ದಾನೆ, ಆ ವ್ಯಕ್ತಿಯಿಂದ ತೀರಿಸ್ಲಿಕ್ಕೆ ಸಾಧ್ಯ ಇದೆಯಾ, ನಾಳೆ ದಿನ ಇಂಥ ಒಂದು ಸಮಸ್ಯೆಯಲ್ಲಿ ನಾನು ಸಿಕ್ಕಾಕೊಂಡ್ರೆ, ಇವೆಲ್ಲ ಕೂಡ ಅವಲೋಕನ ಮಾಡ್ಬೋದಾಗಿತ್ತಲ್ಲ. ಭಗವಂತ ಹಣೆ ಬರಹ ಅಂತ ಹೇಳ್ಬಿಟ್ಟು ಭೂಮಿಗೆ ಕಳಿಸಿರ್ಬೋದು, ಅದು ಬೇರೆ ವಿಷಯ. ಆದರೆ ಜೀವನದಲ್ಲಿ ಇತಿಹಾಸವನ್ನು ನಿರ್ಮಾಣ ಮಾಡೋದು ನಮ್ಮ ಕೈಲೇ ಇರುತ್ತೆ. ಯಾಕಂದರೆ ಬುದ್ಧಿ ಅನ್ನೋದು ಭಗವಂತ ಕೊಟ್ಟಿದ್ದಾನೆ. ಅದರ ಪ್ರಕಾರವಾಗಿ ಯಾವ್ದು ತಿನ್ನಬೇಕು, ಯಾವುದನ್ನು ತಗೊಳ್ಬೇಕು, ಯಾವುದನ್ನು ಬಿಡಬೇಕು ಎಂಬತಕ್ಕಂಥದ್ದು ಎಲ್ಲವೂ ಕೂಡ ಗೊತ್ತಿರುತ್ತೆ. ಯಾವುದು ಸಾಧ್ಯನೋ ಅದನ್ನು ಮಾತ್ರ ನಾವು ಊಟ ಮಾಡ್ಬೋದು. ಬಿದ್ದಿರೋದು ಎದ್ದಿರೋದೆಲ್ಲ ತಿನ್ನಲಿಕ್ಕಾಗೋದಿಲ್ವಲ್ಲ. ಹಾಗೆ ಎಲ್ಲವನ್ನು ಕೂಡ ಯೋಚನೆ ಮಾಡ್ತಿರ್ತಾರೆ. ಕಷ್ಟ ಬಂದ ತಕ್ಷಣ ನಾನು ಹಣೆ ಬರೋಣ ಇಷ್ಟು, ಭಗವಂತ ಸರಿ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ನಿಮ್ಮ ಬುದ್ಧಿ ಎಲ್ಲ ಹೋಗಿತ್ತು, ಯಾವ ದಾರಿಗೆ ಹೋಗಿತ್ತು? ಈಗ ನೀರಂದರೆ ಒಳ್ಳೆ ನೀರು ಇರುತ್ತೆ, ಕೆಟ್ಟ ನೀರು ಇರುತ್ತೆ. ಯಾವುದನ್ನು ಕುಡಿಬೇಕನ್ನೋದು ಅದನ್ನು ದೈವ ನಿರ್ಣಯ ಮಾಡಲಿಕ್ಕಾಗಲ್ಲ. ನಿಮ್ಮ ಬುದ್ಧಿಶಕ್ತಿಯಿಂದ ನೀವು ಆಯ್ಕೆ ಮಾಡಿ ಕುಡಿಬೇಕಾಗ್ತದೆ. ಎಲ್ಲವೂ ಭಗವಂತನ ಬಿಟ್ಟರೆ ಹೇಗೆ? ಮಾಡಿರುವಂಥ ಕೃತ್ಯ ಪಾಪ ಕರ್ಮ ಸಮಸ್ಯೆ ನಮ್ಮದೇ ಆಗಿದ್ದಾಗ ಕೊನೆಗೆ ಭಗವಂತನ ಮೇಲೆ ಹಾಕಿ ಸುಮ್ಮನಾಗೋದು, ಇದು ಬಹಳ ಅಂದರೆ ಬಹಳ ಸರಿ ಇಲ್ಲದಿರುವಂಥ ಮಾತು. ಹಾಗಾಗಿ ಈ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳು ಸಿಕ್ಕಾಕೊಳ್ಬೋದು. ಉದಾಹರಣೆಗಳಿದ್ದು ನಾನಷ್ಟೇ. ಜೊತೆಗೆ ಏನೋ ಒಂದು ಅಂದ್ಕೊಂಡಿದ್ದು, ಭಾಳಷ್ಟು ದುಡಿತಾ ಇರ್ತೀವಿ, ಆದರೂ ಇನ್ನೂ ಒಂದು ಸ್ವಂತ ಮನೆ ಮಾಡ್ಕೊಂಡಿಲ್ಲ ಅಂತಕ್ಕಂಥ ಒಂದು ಭಾವನೆ. ಯಾರೋ ತಂದೆ ತಾಯಿ ಮಾಡಿದ್ದು ಆಸ್ತಿ ಇತ್ತು, ಜಮೀನು ಮಾರ್ಕೊಂಡ್ಬಿಟ್ಟಿದ್ವಿ, ನಾನಾದರೂ ಒಂದು 2 ಎಕರೆನೋ 1 ಎಕರೆ ಜಮೀನು ತಗೋಬೇಕು ಅನ್ನೋವಂಥ ಒಂದು ಬಯಕೆ. ಸ್ನೇಹಿತರು ಯಾರೋ ಕಾರಲ್ಲಿ ಸ್ಕೂಟ್ರಲ್ಲಿ ಓಡಾಡ್ತಾ ಇದ್ದಾರೆ, ನಂದು ಒಂದು ಸಂಸಾರ ಇದೆ ಚಿಕ್ಕದಾಗಿದೆ, ನಾನೊಂದು ಕಾರ್ ತಗೋಬೇಕು, ಸ್ಕೂಟ್ರ್ ತಗೋಬೇಕು ಅಂತಕ್ಕಂಥ ಬಯಕೆ ಬರುವುದು ಗಂಡಸನ್ನೇ ಕಾಣ. ಅಂದ್ಕೊಳ್ಳೋವಂಥದ್ದು ಆಗಬೇಕು ಎಂಬತಕ್ಕಂಥ ಮನ ಇಚ್ಛೆ. ಮದುವೆನ ಬೇಗ ಮದುವೆ ಆಗಲಿ ಅಂತಕ್ಕಂಥದ್ದು, ಒಳ್ಳೆ ಹುಡುಗ ಸಿಗಲಿ, ಒಳ್ಳೆ ಹುಡುಗಿ ಸಿಗಲಿ ಅಂತಕ್ಕಂಥದ್ದು. ಸಾವಿರಾರು ಇರ್ಬೋದು ಅಂದ್ಕೊಳ್ಳೋದು. ನಾವು ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಕ್ಷಣ ದಿನ ಸಮಯ ಅಂದ್ಕೊಳ್ತಾನೆ ಇರ್ತೀವಿ, ಏನಾದರೂ ಒಂದು ಆಗಬೇಕು ಅಂದರೆ ಒಳ್ಳೆಯದನ್ನೇ ಪಡಿಬೇಕು, ಲಾಭನೇ ನೋಡಬೇಕು, ಇದನ್ನೇ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಕೆಟ್ಟದಾಗಲಿ ಅಂತ ಯಾವುದೂ ಅಂದ್ಕೊಳೋದಿಲ್ಲ, ಅಥವಾ ನಷ್ಟ ಆಗಲಿ ಅಂತ ಯಾವುದೂ ಕೂಡ ಅಂದ್ಕೊಳ್ಳೋದೆಲ್ಲ ಒಳ್ಳೆಯದೇ ಇರುತ್ತೆ. ಆದರೆ ಎಲ್ಲವೂ ಕೂಡ ಆಗುತ್ತಾ? ಸಾಧ್ಯ ಇಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಶ್ರಮ ಪರಿಶ್ರಮ, ಅದ್ರ ಹಿಂದೆ ಬಿದ್ದು ಅದರ ಆಳ ವಿಚಾರ ವ್ಯವಸ್ಥೆ ಎಲ್ಲ ತಿಳ್ಕೊಂಡು ಅದರಂತೆ ಕಾರ್ಯಗಳನ್ನು ಮಾಡ್ಕೊಂಡು ಹೋದರೆ ಪ್ರಯತ್ನೇಶು ಫಲ, ಆ ಫಲದಂತೆ ಜೀವನ ಎಲ್ಲವೂ ಕೂಡ ಸಾಧ್ಯ ಇರ್ತದೆ. ಪ್ರಯತ್ನ ಮಾಡದೆ ಹಾಸಿಗೆಯಲ್ಲಿ ಮಲ್ಕೊಂಡು ನಾನು ಹಂಗಾದೆ ಅದು ಬೇಕು ಇದು ಬೇಕಂತಂದರೆ ಅದು ನಮ್ಮ ಮುಟ್ಟಾಳತನ ಅಂತ ಹೇಳ್ಬೋದು. ಹಾಗಾಗಿ ಪ್ರಯತ್ನ ಇರಬೇಕು, ಫಲನೂ ಇರುತ್ತೆ, ಜೊತೆಗೆ ಭಗವಂತನ ದಯೆನೂ ಇರಬೇಕು, ಕೆಲವೊಮ್ಮೆ ಅದೃಷ್ಟ ಕೂಡ ಬೇಕಾಗುತ್ತೆ.
ಮತ್ತು ಬುದ್ಧಿ ವಿವೇಚನೆ ವ್ಯವಸ್ಥೆಯಿಂದ ಹೋಗಿದ್ದ ಕಾರ್ಯ ಖಂಡಿತವಾಗಿ ಅನುಕೂಲ ಆಗುತ್ತೆ. ಯಾವುದೋ ಒಂದು ಎಡಬಿಟ್ಟು ಯಾವುದೋ ಒಂದು ಬೇಗ ಇದೇನು ಫಾಸ್ಟಿಗೆ ಪ್ರಪಂಚ ಎಲ್ಲ ತಾಳ್ಮೆ ಇಲ್ಲದೆ ಬೇಗನೆ ದಿಢೀರಂತ ನಿರ್ಧಾರ ತಗೊಂಡು ಆ ನಿರ್ಧಾರಗಳಿಂದ ನಾಳೆ ಅನುಭವಿಸುವಂಥ ಪರಿಸ್ಥಿತಿ ಬರುವಂಥ ಸಾಧ್ಯತೆಗಳಿರ್ತದೆ. ಇರಲಿ, ನೀವು ಅಂದ್ಕೊಳ್ಳೋವಂಥ ಒಂದು ವ್ಯವಸ್ಥೆಗಳು ನಡಿಬೇಕು, ಅದು ಕೂಡ ಬಹಳ ಜಲ್ದಿನೇ ನಡಿಬೇಕು, ಒಂದೇ ದಿನದಲ್ಲಿ ಆಗಬೇಕಂತಕ್ಕಂಥ ಒಂದು ಬಯಕೆ ಇರುತ್ತೆ. ಖಂಡಿತವಾಗಿಯೂ ಈ ಮಂತ್ರ ಇದೆಯಲ್ಲ, ಈ ಮಂತ್ರ ಅನ್ನೋದಕ್ಕಿಂತ ಇದೊಂದು ಚೌಪಾಯಿ ಸ್ವರೂಪ ಅಂತ ಹೇಳ್ಬೋದು. ಇದನ್ನು ತಾವು ಖಂಡಿತವಾಗಿ ಪ್ರಯತ್ನಿಸಿ ನೋಡಿ. ಒಂದು 11 ಬಾರಿ ಹೇಳಿ ಸಾಕು. ಪ್ರತಿನಿತ್ಯ ಬೆಳಗಿನ ಜಾವ ಎದ್ದು ಸ್ನಾನ ಮಾಡಿದ ತಕ್ಷಣ 11 ಬಾರಿ ಈ ಮಂತ್ರ ಹೇಳಿ. ಖಂಡಿತವಾಗಿ ನೀವು ಅಂದುಕೊಂಡಿರ್ತಕ್ಕಂಥದ್ದು ನಿಮ್ಮ ಪ್ರಾಮಾಣಿಕವಾಗಿ ಪ್ರಯತ್ನದ ಹಿಂದೆ ಬಿದ್ದು ಆ ಒಂದು ವಿಷಯವಾಗಿ ಅಥವಾ ನಿಮಗೆ ಬಂದಿರತಕ್ಕಂಥ ಆಪತ್ತು ವಿಪತ್ತು ತೊಂದರೆಗಳನ್ನು ಶಮನ ಮಾಡಲಿಕ್ಕೆ ಇದು ಬಹಳ ಉಪಕಾರಿಯಾಗಿರುತ್ತೆ. ಹಾಗಂತೇಳಿ ಏನೇನೋ ಅಂದ್ಕೊಂಡೋದಲ್ಲ. ಶ್ರಮ ಪರಿಶ್ರಮದ ಜೊತೆಗೆ ಈ ಒಂದು ಚೌಪಾಯಿ ಅಥವಾ ಮಂತ್ರದಂತಹ ಸ್ವರೂಪವನ್ನು ತಾವು ಪ್ರಕಟಗೊಳಿಸೋದ್ರಿಂದ ಖಂಡಿತವಾಗಿಯೂ ನೀವೊಂದು ಸ್ಥಿತಿನ ಪಡಿತೀರ, ಒಂದು ಸ್ಥಾನದಲ್ಲಿ ಹೋಗ್ತೀರ. ಹಾಗೆ ಅತ್ಯಂತ ಶೀಘ್ರವಾಗಿ ಒಂದೇ ದಿನದಲ್ಲಿ ಆಗ್ಬೋದು, ಜಲ್ದಿಯಾಗಿ ಆಗಿರ್ಬೋದು, ನಿಮ್ಮ ಒಂದು ಮನ ಇಚ್ಛಾ ಪೂರ್ಣ ಆಗುತ್ತೆ ಅನ್ನೋದು ನಾನು ಹೇಳ್ತಾ ಇದ್ದೀನಿ ನೋಡಿ. ಅದು ತಾವು ಸಮಾಧಾನದಿಂದ ಅದನ್ನು ಆಲಿಸಬೇಕು. ಅಂಜನಿ ಕಾ ಲಾಲ್ ಬಡಾ ಬಲವಾನ್ ಕಲೈ, ರಾಮ ಸೀತಾ ಕಾ ಧ್ಯಾನ್ ಭಗತ್ ಪುಕಾರೈ ಸುದಿ, लेवो स्वामी दुहाई तोको सीता माई की, लक्ष्मण जति की दोहाई गौरू पार्वती की दोहाई दोहाई दोहाई. ಇನ್ನೊಮ್ಮೆ ಹೇಳ್ತೀನಿ ನೋಡಿ. अंजनी का लाल बड़ा बलवान कले, रामा सीता का ध्यान भगत पुकारे सुदी, लेवो स्वामी दुहाई तोको सीता माई की, लक्ष्मण जति की दोहाई गौरू पार्वती की दोहाई दोहाई दोहाई. ಇದೊಂದು ದೋಹಾಯಿಗಳಂತಲೇ ಭಾಳ ಪ್ರಖ್ಯಾತಿ ಪಡೆದಿರ್ತಕ್ಕಂಥದ್ದು. ಕೆಲವರಷ್ಟೇ ಗೊತ್ತಿರುತ್ತಿದ್ದು. ಒಂದು 11 ಬಾರಿ ಹೇಳಿ. ಖಂಡಿತವಾಗಿ ನಿಮ್ಮ ಮನ ಇಚ್ಛೆ ಅಂದುಕೊಂಡಿರ್ತಕ್ಕಂಥದ್ದು ಹಾಗೆ ಆಗುತ್ತೆ ಅನ್ನೋದು ನಾನು ತಿಳಿಸ್ತಾ ಇದ್ದೀನಿ. ಮಾಡಿ ನೋಡಿ, ನಂತರ ನನಗೆ ಹೇಳಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಇಲ್ವಾ, ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು. ಎಲ್ಲರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.